ವಿಧಾನ ಪರಿಷತ್ ಚುನಾವಣೆಯ ರಿಸಲ್ಟ್ ಬಿಟ್ಟರೆ ರಾಜ್ಯ ರಾಜಕಾರಣದಲ್ಲಿ ಚರ್ಚೆ ಮಾಡೋದಕ್ಕೆ ಏನೂ ಇಲ್ಲ. ಮೋಹನ್ ವಿಶ್ವ ಅವರು ಬಿ ಜೆ ಪಿಯಿಂದ ಇದ್ದಾರೆ. ಮೋಹನ್ ವಿಶ್ವ ಅವರೇ ಅನಿಲ್ ತಡ್ಕಲ್ ಅವ್ರಿಗೂ ಅಭಿನಂದನೆಗಳನ್ನು ಹೇಳಿದೆ, ತಮಗೂ ಅಭಿನಂದನೆಗಳೇ. ಥ್ಯಾಂಕ್ ಯು ಅಜಿತ್. ಯಾಕಂದರೆ ಫಸ್ಟ್ ಆಫ್ ಆಲ್ ಈ ಚರ್ಚೆಗಳ ನಡುವೆ ನಮ್ಮ ಇಬ್ಬರು ಕ್ಯಾಂಡಿಡೇಟ್ ಮೋದಿ ಅಮಿತ್ ಶಾ ಅವರ ಕೀರ್ತಿಯನ್ನು ಬೆಳಗಿಸಿದ್ದಕ್ಕೆ ಅಲ್ಲ, ನಮ್ಮ ಕ್ಯಾಂಡಿಡೇಟ್ಗಳು ನಾವು ಹಾಕಿದ ಇಬ್ಬರು ಕ್ಯಾಂಡಿಡೇಟು ಇಬ್ಬರು ಗೆದ್ದಿದ್ದಾರೆ. ನಂಬರ್ಸ್ ಇದ್ರು ದ್ವಿತೀಯ ಪ್ರಾಶಸ್ತ್ಯದಿಂದ ನಾವು ಸ್ವಲ್ಪ ಡಿಫೆನ್ಸಿವ್ ಅಲ್ಲಿ ಇದೀವಿ, ಮಾತಾಡಕ್ಕೆ ಬಿಡೋಣ ದಯವಿಟ್ಟು ಆಯ್ತಲ್ಲ. ಸೊ ನಮ್ಮ ಇಬ್ಬರು ಕ್ಯಾಂಡಿಡೇಟ್ಗಳು ಗೆದ್ದಿದ್ದಾರೆ ಇವತ್ತು. ಲಿಂಗರಾಜ್ ಪಾಟೀಲು ಆಮೇಲೆ ರಘು ಕೌಟಿಲ್ಯ ಅವರು ಇಬ್ಬರಿಗೂ ಅಭಿನಂದನೆಗಳು. ಫೀಲ್ಡ್ ಮಾಡಿದ ಇಬ್ಬರು ಕ್ಯಾಂಡಿಡೇಟ್ ಇಬ್ಬರು ಗೆದ್ದಿದ್ದಾರೆ. ಆ ಖುಷಿ ಒಂದು ಕಡೆ ಆದರೆ ಇನ್ನೊಂದು ಕಡೆ ಹೌದು ಬೇಜಾರಿದೆ. ಇರೋ ಫ್ಯಾಕ್ಟ್ ಹೇಳಲೇಬೇಕು. ಒಂದು ಮತ ಅಸಿಂಧು ಆಗಿದೆ, 3 ಕ್ರಾಸ್ ವೋಟಿಂಗ್ ಆಗಿದೆ ಅಂತ ವರದಿಗಳು ಬರ್ತಾ ಇದ್ದಾವೆ. ನಮ್ಮಲ್ಲೂ ಅದೇ ವರದಿ ಬಂದಿದೆ, ಮಾಧ್ಯಮಗಳಲ್ಲೂ ಅದೇ ಬರ್ತದೆ. ಚರ್ಚೆ ನಡೀತಾ ಇದೆ, ಇಲ್ಲ ಅಂತಲ್ಲ. ಬೇಜಾರಿದೆ ಖಂಡಿತವಾಗ್ಲೂ, ಇಲ್ಲ ಅಂತಲ್ಲ. ಯಾಕಂದರೆ ಪಕ್ಷದೊಳಗಡೆ ಇದ್ದುಕೊಂಡು ಯಾರು ಊಹೆ ಮಾಡಿರಲಿಲ್ಲ, ಫ್ರಾಂಕಾಗಿ ಹೇಳ್ತೀನಿ. ನಾವುಗಳು ಅಷ್ಟೇನೆ. ಬಿಕಾಸ್ ಚುನಾವಣೆ ಹಿಂದಿನ ದಿವಸ ಇದೇ ಇದ್ರ ಹತ್ರ ಇರೋವಂಥ ವಿಧಾನಸೌಧದ ಪಕ್ಕದಲ್ಲಿರೋ ಹೋಟ್ಲ್ನಲ್ಲಿ ಎಲ್ಲ ಶಾಸಕರನ್ನು ಕರೆಸ್ಕೊಂಡು ಮಾತಾಡಿ CLP ಸಭೆ ಮಾಡಿ ಅಲ್ಲಿ ಯಾರು ಕೂಡ ಏನು ಆ ಥರ ಯಾರಿಗೂ ಏನು ಅನ್ನಿಸ್ಲಿಲ್ಲ. ಇನ್ಫ್ಯಾಕ್ಟ್ ಸೊ ಆ ನಂಬಿಕೆ ಮೇಲೆ ಹೋಗಿದ್ದು ಎಲ್ಲರೂ ಅಷ್ಟೇನೆ. ಅಲ್ಲ, ಇಷ್ಟು ಹೇಳಿದ್ರು ಸಹ ಈ ತರ ಮೀರ್ ಸಾದಿಕ್ಗಳಿದ್ದಾರೆ ಅಂತ ಹೇಳಿ ನಿಜವಾಗ್ಲೂ ಬೇಜಾರಾಗುತ್ತೆ. ಅದ್ರಲ್ಲಿ ಎರಡು ಮಾತೇ ಇಲ್ಲ. ಹಾಗಂತ ಈ ತರ ಶಾಕ್ಗಳನ್ನ ಬಿಜೆಪಿ ಈ ಹಿಂದೆನೂ ನೋಡಿದೆ, ಈಗಲೂ ನೋಡಿತ್ತೆ. ಅದು ಇದೇನು ಹೊಸದಲ್ಲ. ಇದು ಈ ಥರದವ್ರು ಬರ್ತಾರೆ ಹೋಗ್ತಾರೆ. ಒಂದು ದೊಡ್ಡ ಸಮುದ್ರದಲ್ಲಿ ಏನೋ ಒಂದು ಚಂಬು ನೀರು ಹೋದಂಗೆ ಅಷ್ಟೇ ಇವರೆಲ್ಲರೂ ಮೀರ್ ಸಾದಿಕ್ಗಳ ಜೊತೆಲಿ ಇದ್ಕೊಂಡು. ಫಸ್ಟ್ ಆಫ್ ಆಲ್ ಅಲ್ಲಿ 135 ಜನ ಆಲ್ರೆಡಿ ಕಾಂಗ್ರೆಸ್ನವರೇ ಇದ್ದಾರೆ. ಅಲ್ಲಿರೋರಿಗೆ ಎಕ್ಸಿಸ್ಟಿಂಗ್ ಆಗಿ ಯಾವ ಮಿನಿಸ್ಟ್ರಿ ಕೊಡಬೇಕು, ಯಾವ್ದು ಬೋರ್ಡ್ ಕೊಡಬೇಕು ಅನ್ನೋದು ಕ್ಲಾರಿಟಿ ಇಲ್ಲ. ಸಿದ್ದರಾಮಯ್ಯ ಟೈಮಲ್ಲೂ ಅಷ್ಟೇ, ಇವಾಗಲೂ ಅಷ್ಟೇ. ಅವ್ರನ್ನ ನಂಬ್ಕೊಂಡು ಇವ್ರು ಹೋಗಿದ್ದಾರೆ ಅಂತ ಹೇಳಿದ್ರೆ ಇವ್ರಿಗೂ ಕೊನೆಗೆ ಚಂಬೆ ಗತಿ. ಆಲ್ರೆಡಿ 23ರಲ್ಲಿ JDS BJPಯಿಂದ ಹೋದವ್ರ ಕತೆ ಏನಾಗಿದೆ ಕಾಂಗ್ರೆಸ್ ಅಲ್ಲಿ ಅಂತ ನೋಡ್ತಾ ಇದೀವಿ. ಇವತ್ತಿಗೂ ಒದ್ಲಾಡ್ತಾ ಇದ್ದಾರೆ. ಈ ಮಾಗಡಿ ಬಾಲಕೃಷ್ಣ ಬಾಯಿಗೆ ಬಂದಾಗ ಮಾತಾಡ್ತಾರಲ್ಲ, 3 ಪಕ್ಷದಲ್ಲಿ ಇದ್ಕೊಂಡು ಇವಾಗ ಕೊನೆಗೆ ಹೋಗಿರೋದು ಕಾಂಗ್ರೆಸ್ಗೆ. ಏನ್ ಸಿಕ್ತಾ ಮನುಷ್ಯಂಗೆ ಇಷ್ಟು ವರ್ಷಕ್ಕೆ? ಏನೂ ಸಿಕ್ಕಿಲ್ಲ. ಅಲ್ಲೋದ್ಮೇಲೆ ಅದೇ ಗತಿನೇ ಇವ್ರಿಗೂ ಆಗೋದು, ಆಯ್ತಲ್ಲ. ಬಟ್ ಒಂದಂತ ನಿಜ, ಇಲ್ಲಿ ಕಾರ್ಯಕರ್ತರ ಪರವಾಗಿ ನಾನು ಮಾತಾಡಬೇಕು ಅಂದ್ರೆ ಕಾರ್ಯಕರ್ತರಿಗೆ ಬಹಳ ನೋವಾಗಿದೆ ಈ ವಿಚಾರದಲ್ಲಿ. ನೋ ಡೌಟ್ ಅಬೌಟ್ ಇಟ್. ಬಿಕಾಸ್ ಆ ಕ್ಷೇತ್ರಗಳಲ್ಲಿ ಪಕ್ಷಕ್ಕಾಗಿ ಒಬ್ಬ ಕಾರ್ಯಕರ್ತ ತನ್ನ ಮನೆ ಮಠ ಎಲ್ಲ ಬಿಟ್ಟು ಅಜಿತ್ ಎಷ್ಟು ಕೆಲಸ ಮಾಡ್ತಾನೆ ಚುನಾವಣೆ ಅಂತ ಬಂದಾಗ. ಬಿಕಾಸ್ ನಮ್ಮ ಪಕ್ಷ ಅಂತ ಬಂದಾಗ ಕೇಡರ್ ಬೇಸ್ ಪಾರ್ಟಿ, ಅವ್ರ ಸ್ವಂತ ದುಡ್ಡುಗಳು ಹಾಕೊಂಡು ಎಲ್ಲ ಬಿಟ್ಟು ಅಷ್ಟು ಕೆಲಸ ಮಾಡ್ತಾರೆ. ಕೆಲಸ ಮಾಡ್ಬಿಟ್ರೆ ನೋ ಸಾರಿ ಲೆಟ್ ಮಿ ಫಿನಿಶ್. ಬಿಕಾಸ್ ಪಶ್ಚಿಮ ಬಂಗಾಳದಲ್ಲಿ ತೃಣಮೂಲ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಬೇಜಾರಾಗಿಲ್ವಾ? 20 ಜನ MP ಗಳು ಹೋಗಿರೋದು. ಉತ್ತರ ಕೊಡ್ತೀನಿ ರೀ. ಉದ್ಧವ್ ಠಾಕ್ರೆ ಬಣದ ಶಿವಸೇನೆ ಕಾರ್ಯಕರ್ತರಿಗೆ ಬೇಜಾರಾಗಿಲ್ವಾ? ಉತ್ತರ ಕೊಡ್ತೀನಿ. 9ರಲ್ಲಿ 6 ಜನ MP ಗಳು ಹೋಗಿ. ಕೇಳಿಸ್ಕೊಳ್ಳಿ, ಹೇಳ್ಕೊಳ್ಳಿ. ಏನಕ್ಕೆ ನೀವು ಶಿವಸೇನೆ ವಿಚಾರದಲ್ಲಿ ಬರೋದಾದ್ರೆ ನಿಮಗೆ ಶಿವಸೇನೆಯ ಕಾರ್ಯಕರ್ತರ ಸಿದ್ಧಾಂತ ಇತ್ತು ಗೊತ್ತಾ, ಬಾಳಾ ಠಾಕ್ರೆದು. ಆ ಸಿದ್ಧಾಂತದ ವಿರುದ್ಧವಾಗಿ ನಡ್ಕೊಂಡಿದ್ದಕ್ಕೆ ಅವ್ರು ಈಚೆ ಬಂದಿದೆ. ಆ ಕಾಲ ಮುಗಿತು. ಹೋಗೋದಕ್ಕೆ ಏನ್ ಸಿದ್ಧಾಂತ ಅಂತ ಹೇಳಿ ಇವ್ರಿಗೆ ಏನ್ ಸಿದ್ಧಾಂತ, ಏನ್ ಸಮಸ್ಯೆ ಇತ್ತಲ್ಲಿ? ತಿರ್ಗಾ ಇನ್ನಿಬ್ರು ಆತ್ಮಸಾಕ್ಷಿಗಳು ನೋಡ್ತಾ ಇದ್ದೀವಿ. ನೀವು ಬೈರತಿ ಬಸವರಾಜು, BC ಪಾಟೀಲ್, ಆಮೇಲೆ ST ಸೋಮಶೇಖರ್, ಶಿವರಾಮ್ ಹೆಬ್ಬಾರ ಕರ್ಕೊಂಡು ಬಂದಿದ್ರಲ್ರಿ, ಅವ್ರದ್ದೇನ್ ಸಿದ್ಧಾಂತ ಇತ್ತು? ಅವ್ರಿಗೂ ನಿಮ್ ಸಿದ್ಧಾಂತಕ್ಕೆ ಎಷ್ಟು ಅಜಗಜಾಂತರ ವ್ಯತ್ಯಾಸ? ಫಸ್ಟ್ ಆಫ್ ಆಲ್ 2018 H ವಿಶ್ವನಾಥ್ ಯಾವಾಗ ನಿಮ್ ಸಿದ್ಧಾಂತ ಒಪ್ಕೊಂಡಿದ್ರು? ಅವ್ರು ಕರ್ಕೊಂಡ್ ಬರ್ಲಿಲ್ವಾ ನೀವು? 2018ರ ಚುನಾವಣೆ ರಿಸಲ್ಟ್ಗೂ 23ಕ್ಕೂ ವ್ಯತ್ಯಾಸ ಇದೆ. 18 ಅಂತ ಬಂದಾಗ ಯಾರಿಗೂ ಮ್ಯಾಂಡೇಟ್ ಬಂದಿರಲಿಲ್ಲ ಅವತ್ತು. 3 ಪಕ್ಷಗಳು 3 ದಿಕ್ಕಿನಲ್ಲಿ ಇದ್ವಿ. ಕಾಂಗ್ರೆಸ್ ಒಂದಿತ್ತು, JDS ಒಂದಿತ್ತು. ಹಂಗಿದ್ರೆ ಮಾಡ್ಬೋದಾ? ಒಂದ್ ನಿಮಿಷ, ಚುನಾವಣಾ ಪೂರ್ವ ಅಲಯನ್ಸ್ ಅಂತ ಇರ್ಲೇ ಇಲ್ಲ ಅಲ್ಲಿ. ಹೋಗಿ ಜಾರಿತನ ಮಾಡ್ಕೊಂಡು 2023 ವಿಧಾನಸಭಾ ಚುನಾವಣೆ ಪ್ರಚಾರದ ಸಂದರ್ಭದಲ್ಲಿ ಪಕ್ಷದ ಪದಾಧಿಕಾರಿಗಳನ್ನು ತಾಜ್ ವೆಸ್ಟ್ ಎಂಡ್ ನಲ್ಲಿ ಕೂಡಿಸಿಕೊಂಡು JDS ಹೆಸರು ಹೇಳಲಿಲ್ಲ, JDSನ ಜೊತೆಗೆ ಕೈ ಜೋಡಿಸುವುದು ಮಾತೃದ್ರೋಹಕ್ಕೆ ಸಮಾನ ಅಂತ ಮಾತಾಡಿದ್ರಿ. 2024ರಲ್ಲಿ ನಮ್ದು ಅವ್ರದ್ದು ಮೈತ್ರಿಯಪ್ಪ ಒಂದಾಗಿ ಹೋಗೋಣ ಅಂತಂದ್ರೆ ಅವರೇ ವಾಪಸ್ ಬಂದ್ರಲ್ಲ. ಚುನಾವಣೆಲ್ಲ ಸಪರೇಟ್ ಆಗಿ ಹೋಗಿದ್ದಕ್ಕೆ ಕಾಂಗ್ರೆಸ್ಗೆ ಇವತ್ತು 35 ಸೀಟ್ ಎಕ್ಸ್ಟ್ರಾ ಬಂದಿದೆ. ಹಳೆ ಮೈಸೂರು ಭಾಗದಲ್ಲಿ ಅಂದ್ರೆ ಎಲ್ಲಿ ಬರ್ತಾ ಇತ್ತು ಅಲಯನ್ಸ್ ಹೋದಾಗ? ನಾವು ತಪ್ಪುಗಳನ್ನ ಸರಿ ಮಾಡ್ಕೊಂಡು ಮತ್ತೆ ಬಂದಿತ್ತು. 2018ರಲ್ಲಿ ಇವಾಗ ಆಯ್ತಪ್ಪ. 2019ರಲ್ಲಿ ಇದೇ 17 ಜನ ಕಾಂಗ್ರೆಸ್ ಬಿಟ್ಟು ನಮ್ಮ ಪಕ್ಷಕ್ಕೆ ಬಂದ್ರಲ್ಲ. ಅವತ್ತಂಗಾರೆ ಏನ್ DK ಶಿವಕುಮಾರ್ ಬಗ್ಗೆ ಯಾರು ಏನು ಮಾತಾಡ್ಲಿಲ್ಲ. ಅವತ್ತು AICC ರಾಷ್ಟ್ರ ಮಟ್ಟದಲ್ಲಿ ಏನ್ ಚರ್ಚೆ ಆಗೋಯ್ತು? DK ಬಹಳಷ್ಟು ವೀಕ್ ಅಂತ ಚರ್ಚೆ ಆಯ್ತಲ್ವಾ? ಮೋದಿ ಅಮಿತ್ ಶಾ ಈಗ ಯಾಕೆ ನಡೀತಾ ಇದೆ ಅಂದ್ರೆ ಅಧಿಕಾರದಲ್ಲಿದ್ದಾರೆ ಅಂತ. DK ಶಿವಕುಮಾರ್ ಇಲ್ಲಿ ಯಾಕೆ ನಡೀತು ಅಂದ್ರೆ ಅಧಿಕಾರದಲ್ಲಿದ್ದಾರೆ ಅಂತ. ಬಿಟ್ರೆ ಒಂದ್ ನಿಮಿಷ, ಇವ್ರು ಹೇಳಿದ್ರು DK ಶಿವಕುಮಾರ್ ಹತ್ರ ಅಥವಾ ನಮ್ಮ ಹತ್ರ ಏನಿದೆ, ED ಇದೆಯಾ, IT ಇದೆಯಾ, CBI ಇದೆಯಾ ಅಂತ. DK ಶಿವಕುಮಾರ್ ಹತ್ರ CD ಇದೆ, ವಿಡಿಯೋ ಇದೆ, ಆಡಿಯೋ ಇದೆ, ದುಡ್ಡಿದೆ. ಇದನ್ನ ಮರಿಬಾರ್ದು. ಇದು ರಿಯಾಲಿಟಿ. ಅರ್ಥ ಆಯ್ತಲ್ಲ? ಇದನ್ನ ಹೇಳ್ಬೇಕು ಅವರು. ಇಲ್ಲಿ ಅವ್ರ ಹತ್ರ ಈ ಪ್ರಶ್ನೆಗೆ ಉತ್ತರ ಕೊಡಿ. ಪ್ರಜಾಪ್ರಭುತ್ವದ ಬಗ್ಗೆ ಪುಂಖಾನುಪುಂಖವಾಗಿ ಭಾಷಣ ಕೊಡೋರು ಎಲ್ಲೋದ್ರು ಇವತ್ತು? ಮಾತಾಡೋರು ಎಲ್ಲೋದ್ರು ಇವತ್ತು? ಅವರು ಕೈ ತೋರಿಸ್ಬಿಟ್ಟು ಆಪರೇಷನ್ ಲೋಟಸ್ ಇವತ್ತೇನ್ ಮಾತಾಡ್ತಾರೆ ಅವ್ರು? ಪ್ರದೀಪ್ ಗೌಡ್ರ ಹತ್ರ ಅದಕ್ಕೊಂದು ಅರ್ಥ. ನೀವ್ ಯಾಕೆ ಹೇಳ್ತೀರಿ? ದೇಶದಲ್ಲಿ ಎಲ್ಲ ಕಂಡ ಪಕ್ಷಗಳನ್ನ ಖಂಡ ತುಂಡವಾಗಿ ಕತ್ತರಿಸ್ತಾ ಇದೀರಿ. ನೀವ್ ಯಾಕೆ ಹೇಳ್ತೀರಿ? ಸುಮ್ಮನೆ ಯಾರು ಕತ್ತರಿಸ್ತಾ
ಇರೋದು. ಹಾಗಾದ್ರೆ ತೃಣಮೂಲ ಕಾಂಗ್ರೆಸ್ ಮಮತಾ ಬ್ಯಾನರ್ಜಿ ಹಾಗಾದ್ರೆ ರೋಡಲ್ಲಿ ಕಾರ್ಯಕರ್ತನೆಲ್ಲ ಕತ್ತರಿಸ್ತಿದ್ರಲ್ಲ ಬಿಜೆಪಿ ಅವರ ನೋಡ್ಕೊಂಡು ಸುಮ್ಮನೆ ಕೂತ್ಕೊಂಡಿರ್ಬೇಕಾಗಿತ್ತು. ಅದಕ್ಕೆ ಹಿಂಗ್ ಕತ್ತರಿಸಿ ಅವ್ರನ್ನ 21 ಅಷ್ಟು 26 ಸಯೋನಿ ಘೋಷರನ್ನ ನೀವು NDA ಸಪೋರ್ಟಿವ್ ಆಗಿ ತಗೊಂಡ್ಬಿಟ್ರ. ವೆಸ್ಟ್ ಬೆಂಗಾಲ್ ಅಲ್ಲಿ ಆಲ್ರೆಡಿ ಫುಲ್ ಮೆಜಾರಿಟಿ ಇದೀವಿ. ಅವ್ರು ಬಂದ್ರೆ ನಮ್ಗೆ ಏನ್ ಯೂಸ್ ಆಗುತ್ತೆ ಅದರಿಂದ? ವೆಸ್ಟ್ ಬೆಂಗಾಲಿಗೆ ಬೇಕಾಗಿಲ್ರಿ, ವೆಸ್ಟ್ ಬೆಂಗಾಲಿಗೆ ಬೇಕಾಗಿಲ್ಲ, ವೆಸ್ಟ್ ಬೆಂಗಾಲಿಗೆ ಅದಕ್ಕೆ ಸೇರಿಸ್ಕೊತಾ ಇಲ್ಲ ನೀವು. ಅವ್ರು ಹೋಗ್ತಿರೋದು ಅವ್ರ ಪಕ್ಷದೊಳಗಡೆ ಅವ್ರು ಜಗಳ ಆಡ್ಕೊಂಡು ಅಭಿಷೇಕ್ ಬ್ಯಾನರ್ಜಿ ಮಾತು ಕೇಳಕ್ ಆಗ್ತಿಲ್ಲ ಅಂತ ಹೇಳಿ ಬಂದ್ ಮಾತಾಡ್ಲಿ. ಹೂ ಇಸ್ ಕಮಿಂಗ್ ಔಟ್ ಅಂಡ್ ಸ್ಪೀಕಿಂಗ್? ಇವಾಗ ಆಯ್ತಪ್ಪ, ಶಿವಸೇನೆ ಆಗ್ಬೋದು, TMC ಆಗ್ಬೋದು, ಕರೆಕ್ಟಾ? ಓಪನ್ ಆಗಿ MLAಗಳು MP ಗಳು ಬಂದು ಹೇಳ್ತಾ ಇದ್ದಾರೆ ನಮ್ಗೆ ಈ ಪಕ್ಷ ಇಷ್ಟ ಇಲ್ಲ, ಆಚೆ ಬರ್ತಾ ಇದೀವಿ ಅಂತ. ಇಲ್ಲಿ ವೋಟ್ ಹಾಕ್ದಂತ ಮೀಸಲಾತಿಗಳು ಯಾಕೆ ಓಪನ್ ಆಗಿ ಬಂದು ಅವಶ್ಯಕತೆ ಇಲ್ಲ? ಸೀಕ್ರೆಟ್ ಬ್ಯಾಲೆಟ್ ಇದೆ, ಸೀಕ್ರೆಟ್ ಬ್ಯಾಲೆಟ್ ಇದೆ, ಅವಶ್ಯಕತೆ ಏನಿದೆ? ಅದೇ ಡಿಫರೆನ್ಸ್ ಅಲ್ಲಿಗೂ ಇಲ್ಲಿಗೂ ನೀವು ಕಂಪೇರ್ ಮಾಡಕ್ ಆಗಲ್ಲ ಅಂತ ಅಟ್ಲೀಸ್ಟ್ ಓಪನ್ ಆಗಿ ಬಂದು ಹೇಳ್ತಾರೆ. ಇವ್ರು ಓಪನ್ ಆಗಿ ಬಂದು ಹೇಳೋದಕ್ಕೆ ಏನ್ ರೋಗ ಬಂದಿರೋದು? ಕಾರ್ಯಕರ್ತರಿಗೆ ಏನು ಉತ್ತರ ಕೊಡ್ಬೇಕಾಗಾದ್ರೆ ಇವ್ರು ಇವ್ರು ಇದನ್ನೇ ಆರಾಮ ಅನ್ಕೊಂಡ್ರೆ 28ಕ್ಕೆ ಬೆಲೆ ಕಲಿಸ್ತಾರೆ ಪಾಠ ಕಾರ್ಯಕರ್ತರು. ಇಂಥ ಬೆಳವಣಿಗೆಗಳನ್ನು ಉತ್ತರ ಪ್ರದೇಶದಲ್ಲಿ ನೋಡಕ್ಕಾಗತ್ತಾ, ಮಧ್ಯಪ್ರದೇಶದಲ್ಲಿ ನೋಡಕ್ಕಾಗತ್ತಾ, ಗುಜರಾತ್ನಲ್ಲಿ ನೋಡಕ್ಕಾಗತ್ತಾ, ಕರ್ನಾಟಕದಲ್ಲಿ ಯಾಕಾಗತ್ತೆ ಅಂತ ಹೇಳಿ ನನಗೆ ಅಂದ್ರೆ ಅರ್ಥ ಆಗಿಲ್ಲ ನನಗೆ ನಿಮ್ಮ ಪ್ರಶ್ನೆ. ಈ ರೀತಿಯ ಬೆಳವಣಿಗೆಗಳು ಬಿಜೆಪಿಯ ಕ್ರಾಸ್ ವೋಟಿಂಗ್ ಬಿಜೆಪಿ ಇದೆ, UP, ಅಸ್ಸಾಮು, ಮಧ್ಯಪ್ರದೇಶ, ಗುಜರಾತ್ ಇಲ್ಲೆಲ್ಲ ನಾವು ನೋಡಕ್ಕಾಗತ್ತಾ ನಮಗೆ? ಕರ್ನಾಟಕದಲ್ಲಿ ಯಾಕಾಗತ್ತದು? ನೋಡಿ, ಕರ್ನಾಟಕ ಅಂತ ಬಂದಾಗ ಇಲ್ಲಿ 3 ಪಾರ್ಟಿ ಟ್ರಯಾಂಗ್ಯುಲರ್ ಫೈಟ್ ಅವಾಗ್ಲಿಂದಾನು ಇದ್ದೇ ಇದೆ. ಅದು ಕಾಂಗ್ರೆಸ್ ಆಗ್ಬೋದು, BJP ಆಗ್ಬೋದು, JDS ಆಗ್ಬೋದು. ತಿರ್ಗಾ ಈ ತರ ಪಕ್ಷದಿಂದ ಪಕ್ಷಕ್ಕೆ ಬಂದಿರುವಂತ ಇತಿಹಾಸ ಬಹಳಷ್ಟಿದೆ 3 ಪಾರ್ಟಿನಲ್ಲೂ. ಆಸ್ ಸಿಂಪಲ್ ಆಸ್ ದಟ್. ಬಟ್ ಅಸ್ಸಾಂನಲ್ಲಿ ಮುಖ್ಯಮಂತ್ರಿನೇ ಇನ್ನೊಂದು ಪಕ್ಷದಿಂದ ಬಂದವರಿದ್ದಾರೆ. ನಾನು ಅದಕ್ಕೆ ಫಸ್ಟ್ ಬೈಟ್ ಎಲ್ಲ ನಿಮ್ಗೆ ಹೇಳಿದ್ದು, ಬೇರೆ ಪಕ್ಷದವರು ನಮ್ಮ ಪಕ್ಷಕ್ಕೆ ಒಪ್ಪಿ ಬಂದಾಗ ಅಸ್ಸಾಂ ಮುಖ್ಯಮಂತ್ರಿ ಆಗ್ಬೋದು, ಸುವೇಂದು ಅಧಿಕಾರಿ ಆಗ್ಬೋದು, ಅವರಿಗೆ ಅಧಿಕಾರ ಕೊಟ್ಟಿದೆ ನಮ್ಮ ಪಕ್ಷ. ಬೇರೆ ನಮ್ಮಿಂದ JDS ಇಂದ ಕಾಂಗ್ರೆಸ್ ಹೋದವ್ರು ಇವತ್ತು ಏನ್ ಮಾಡ್ತಾ ಇದಾರೆ? ಅಲ್ಲಿ ಮುಖ್ಯಮಂತ್ರಿ ಆಗಿದ್ರಲ್ಲ, ಇದೆ JDS ನಿಂದ ಹೋದವ್ರು ಮುಖ್ಯಮಂತ್ರಿ ಆಗಿದ್ರಲ್ಲ. ಅದು 2006 ಕತೆ, ಅದು 2006 ಕತೆ, 20 ವರ್ಷದ ಕತೆ. ಕಳೆದ 8 ವರ್ಷದ ಹೇಳಿ ಹಾಗಾದ್ರೆ ಆಯ್ತಪ್ಪ. ಶಿವಲಿಂಗೇಗೌಡರು ಅರಸೀಕೆರೆ ಏನಾದ್ರೂ ಹೋಗ್ಬಿಟ್ಟು ರಿಯಾಲಿಟಿ ಹೋದವ್ರು ಅರ್ಥ ಮಾಡ್ಕೋಬೇಕು. ನಿಮ್ಗೆ ಏನು ಆಗಲ್ಲ, ಏನು ಸಿಗಲ್ಲ ಅಲ್ಲಿ ಅಂತ ಹೇಳ್ಬಿಟ್ಟು ಯಾಕೆ ಹೋಗ್ತಿದ್ದಾರೆ ಹೇಳಿ ಫಸ್ಟ್? ಅದೇ ದುಡ್ಡುಗೋಸ್ಕರ ಹೋಗಿದ್ದಾರೆ ಅಷ್ಟೇ. ದುಡ್ಡು ಕೊಡ್ತಾರೆ ಅಂತ ಹೋಗಿರೋದು. ಆತ್ಮಸಾಕ್ಷಿಗಳು 2 ಬಂದು ಮಾತಾಡ್ತಾ ಇದೀವಲ್ಲ, ಅಲ್ಲ 2 ಆತ್ಮಸಾಕ್ಷಿ, ಒಂದ್ ನಿಮಿಷ, 2 ಆತ್ಮಸಾಕ್ಷಿಗಳು ಬಂದು ಮಾತಾಡ್ತಾ ಇದೀವಲ್ಲ, 2 ಆತ್ಮಸಾಕ್ಷಿಗಳು ತಮ್ಮ ಆತ್ಮಸಾಕ್ಷಿ. ರಾಜಕಾರಣ ಹೆಂಗಿರುತ್ತೆ? ಉದ್ಧವ್ ಠಾಕ್ರೆ ಬಣದ 9 ಸಂಸದರ ಪೈಕಿ 6 ಜನ ಬಿಜೆಪಿಯನ್ನು ಬೆಂಬಲಿಸ್ತಾರೆ ಏಕನಾಥ್ ಶಿಂದೆ ಅವರ ಜೊತೆಗೆ ಹೋಗುವ ಮೂಲಕ ಅಂತ ಒಂದು ಸುದ್ದಿ ಇದೆ. ಒಬ್ಬೊಬ್ಬರಿಗೆ 15 ಕೋಟಿ ರೂಪಾಯಿ ದುಡ್ಡು ಕೊಟ್ಟಿದ್ದಾರೆ ಅಂತ ಯಾರು ಸಂಜಯ್ ರಾವತ್ ಹೇಳ್ತಾ ಇದ್ದಾರೆ. ಅಲ್ಲಿ ಇಲ್ಲಿ ಇವ್ರು ಹೇಳ್ತಾ ಇದ್ದಾರೆ ಬಿಜೆಪಿ ಅವ್ರನ್ನ ದುಡ್ಡು ಕೊಡ್ತಾರೆ. ವಿಪರ್ಯಾಸ ಹೇಳ. ಪಶ್ಚಿಮ ಬಂಗಾಳ ಆಗಲಿ, ಮಹಾರಾಷ್ಟ್ರ ಆಗಲಿ, ಉತ್ತರ ಪ್ರದೇಶ ಆಗಲಿ, ಬಿಹಾರ ಆಗಲಿ, ಕರ್ನಾಟಕ ಆಗಲಿ, ಯಾರು ಅಂಗಡಿ ತೆಗಿತಾರೋ ಅಲ್ಲಿ ಗ್ರಾಹಕರು ಹೋಗ್ತಿದ್ದಾರೆ. ಇಷ್ಟೇ ಇದು ಕಥೆ. ಈಗ BJP-ಯವರು ಹೋದ ತಕ್ಷಣ ಅದು ಸೈದ್ಧಾಂತಿಕವಾಗಿ ಹೋಗ್ತಾ ಇದ್ದಾರೆ, BJP-ಗೆ ಅಲ್ಲ. ಕಾಂಗ್ರೆಸ್ಗೆ ಇಲ್ಲಿ ಇವರು 10-11 ಜನ ಏನು ಕ್ರಾಸ್ ವೋಟ್ ಮಾಡ್ತಿದ್ದಾರೆ, ಮಾಡಿದ ತಕ್ಷಣ ಅವ್ರು ಏನೋ ಭಾಳ ಸಿದ್ಧಾಂತ ಅಂತೇನಿಲ್ಲ. ಇಲ್ಲಿ ಒಬ್ಬರು ಬೇರೆಯವ್ರ ಅಂಗಡಿ ತೆಗೆದಿದ್ದಾರೆ, ಅಲ್ಲಿ ಬೇರೆಯವ್ರ ಅಂಗಡಿ ತೆಗೆದಿದ್ದಾರೆ. ಪಾಲಿಟಿಕ್ಸ್ ಹೆಂಗಾಗಿದೆ ಅಂತಂದರೆ ಯಾರು ಅಂಗಡಿ ತೆಗಿತೀರಿ ಅಲ್ಲಿ ಗ್ರಾಹಕರು ಬರ್ತಾ ಇದ್ದಾರೆ. ವೆರಿ ಅನ್ಫಾರ್ಚುನೇಟ್ ಸಿಚುವೇಶನ್. ಆದರೂ ಬ್ರೇಕ್ಗಿಂತ ಮುಂಚೆ ಪ್ರಶಾಂತ್ ಎತ್ತಿದ ಪ್ರಶ್ನೆಗಳಿಗೆ ಮೋಹನ್ ಉತ್ತರ ಕೊಡಲಿಲ್ಲ. ಯಾವ ಪ್ರಶ್ನೆ? ಅಲ್ರಿ, ಆಡಳಿತ ಪಕ್ಷ ಅವ್ರದ್ದಿದೆ, ಒಂದೇ ಒಂದು ಕ್ರಾಸ್ ವೋಟಿಂಗ್ ಆಗದೆ ಹೋದ್ರೆ ನಮ್ಮವ್ರು ಆರಾಮಾಗಿ ಗೆಲ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಇದ್ರು. 2 ದಿವಸ ಮುಂಚೆ ಹೋಗಿ ವಂಡರ್ಲಾ ರೆಸಾರ್ಟ್ನಲ್ಲಿ ಶಾಸಕರನ್ನ ಕೂಡಿಸ್ಕೊಂಡು ಮಾಕ್ ವೋಟಿಂಗ್ ಮಾಡಿಸಿದ್ರು ಅವರು. ಅಲ್ಲ ಹಾಗಾದ್ರೆ ಅಲ್ಲ, ಲುಕ್ ಅಟ್ ದಟ್ ಪ್ರಿಪರೇಷನ್ ಅಂತ ನಾನು ಹೇಳೋದು. ನಿಮ್ಮಲ್ಲಿ 9 ಗಂಟೆ 40 ನಿಮಿಷದ ತನಕ ಟೈಪಿಸ್ಟ್ ಬಂದಿರಲಿಲ್ವಂತೆ. 15-16 ಜನ ಶಾಸಕರುಗಳಿಗೆ ವೋಟಿಂಗ್ ಆದ್ಮೇಲೆ ವಿಪ್ ಕೊಟ್ರಂತೆ. ಅಂತೆ ಅಲ್ರಿ, ನೀವು ಕೇಳಿ. ಈ ಅಂತೆ ಕಂತೆ ಕತೆಗಳು ಬಹಳಷ್ಟು ಇದಾವೆ ಸರ್. ಅಂತ ಇದ್ರೆ ಹಾಗಾದ್ರೆ ಅಲ್ರಿ, ಒಂದ್ ನಿಮಿಷ, ನಿಮ್ ಶಾಸಕರಿಗೆ ಸರಿಯಾಗಿ ವೋಟ್ ಹೆಂಗ್ ಹಾಕೋದು ಅನ್ನೋದು ಗೊತ್ತಿರ್ಲಿಲ್ವಾ? ಒಂದು ಮತ ಸಿಂಧು ಆಯ್ತು, ಅದು ನಿಮ್ಮದೇ. ಹೌದ್ರಿ, ಸರಿಯಾಗಿ ವೋಟ್ ಹಾಕೋದು ಗೊತ್ತಿಲ್ವಾ? ವೋಟ್ ಹೆಂಗ್ ಹಾಕ್ಬೇಕು ಅಂತ ಗೊತ್ತಿಲ್ವಾ? ಸಿಂಧು ಆಗಿದೆ, ಒಪ್ಕೊಳ್ತಾ ಇದ್ದೀನಿ ನಾನು. ಅದು ಅಲ್ಲಪ್ಪ, ಬಾಕಿ 61 ಮತ ಸಿಂಧು ಆಗಿಲ್ವಾ? ಓ, ಸ್ಟ್ಯಾಂಡಿಂಗ್ ಓವೇಷನ್ ಕೊಡಬೇಕು. ಸ್ಟ್ಯಾಂಡಿಂಗ್ ಓವೇಷನ್ ಅಲ್ಲ, ನಿಮಿಷ. ನೀವೇನ್ ಗೊತ್ತಾ, ಬೆಳಗ್ಗೆ 9:30 ಟೈಪಿಸ್ಟ್ ಬಂದಿಲ್ವಂತ. ಇದು ಹೆಂಗ್ ಗೊತ್ತಿ? ಟೋಟಲ್ ಒಂಥರ ಇಮ್ಮೆಚೂರ್ಡ್ ಆರ್ಗ್ಯುಮೆಂಟ್ ಆಗುತ್ತೆ. ಮಾಡ್ಕೊಂಡು ಕೂತ್ಕೊಂಡ್ರೆ ನಾವು ಒಂದು ಲೀಡರ್ ಆಫ್ ಆಪೋಸಿಷನ್ ಆಫೀಸ್, ಅದು ವಿರೋಧ ಪಕ್ಷದಲ್ಲಿ ಕೂತ್ಕೊಂಡು ಮೀಟಿಂಗ್ ಗಳಾಗಿದೆ. ನೀವು ಇಲ್ಲಿ ಕೂತ್ಕೊಂಡ್ಬಿಟ್ಟು ಟೈಪಿಸ್ಟ್ ಬಂದಿಲ್ಲ. ಈ ಚುನಾವಣೆಗೆ ನಿಮ್ಮಲ್ಲಿದ್ದ ಪ್ರಿಪರೇಷನ್ ಏನು? ನನಗೆ ಉತ್ತರ ಕೊಡಬೇಡ್ರಿ, ನಿಮ್ ಕಾರ್ಯಕರ್ತರಿಗೆ ಉತ್ತರ ಕೊಟ್ಕೊಳ್ಳಿ. ನೋಡಿ, ಇಷ್ಟೆಲ್ಲ ತಯಾರಿ ಮಾಡಿದ ನಂತರವೂ ನಮ್ದು ಕ್ರಾಸ್ ವೋಟಿಂಗ್ ಆಗ್ಬಿಡ್ತು, ವಿ ಆರ್ ಸಾರಿ ಅಂತ ಹೇಳಿದ್ರೆ ಕಾರ್ಯಕರ್ತರಿಗೆ ಹೇಳ್ಕೊಳ್ಳಿ. ಆಯ್ತು, ಹಾಗಾದ್ರೆ 2000 JDS ಬಿಟ್ಟು ಬಂದ್ರಲ್ಲಪ್ಪ 2018 ಟೈಮಲ್ಲಿ ಇದೇ ಚಲವರಸಾಯಮ ಆಗ್ಬೋದು, ತಿರ್ಗಾ ಆಮೇಲೆ ಜಮೀರ್ ಅಹಮದ್ ಖಾನ್ ಆಗ್ಬೋದು, ಬಾಲಕೃಷ್ಣ ಆಗ್ಬೋದು, ಅವಾಗ ಏನ್ ಪ್ರಿಪರೇಷನ್ ಇತ್ತಾಗಾದ್ರೆ ಇವ್ರದ್ದು ಕಾಂಗ್ರೆಸ್ದು ಅವಾಗ ಪ್ರಶ್ನೆ ಮಾಡಿದ್ರ? 17 ವಾಪಸ್ ನಮ್ಮ ಪಕ್ಷಕ್ಕೆ ಬಂದ್ರಲ್ಲ 2019 ಅವಾಗ ಪ್ರಶ್ನೆ ಮಾಡ್ರ ಪ್ರಿಪರೇಷನ್. ಅವಾಗ ಒಂದು ಪ್ರಿಪರೇಷನ್ ನಿಮಗೆ ಏನು ಸರಿ ಇಲ್ಲ ಅಂತ ಹೇಳ್ಕೊಂಡು ಅದು ಇದು ನೀವು ಕಂಪೇರ್ ಮಾಡಬೇಡಿ. ನಾನು ಹೇಳ್ತೀನಿ ಯಾಕಂತ ನಾನು ಹೇಳ್ತೀನಿ ಕೇಳಿ.
ಹಿಂದೆ ವಾಲೆ ಮಂಜು ಎ ಮಂಜು ಬಾಲಕೃಷ್ಣ ಎಲ್ಲ ಬಿಟ್ಟು ನೀವು ಡಿಸ್ಕಸ್ ಮಾಡಿದ್ರೆ ಏನ್ ಕರೀತೀರಿ ಬಂದೆ ಪ್ರದೀಪ್ ಅವರೇ ಬರ್ತೀನಿ ನಮ್ಮ ಪಕ್ಷ ಕ್ಲಾಸ್ ಆಗಿದೆ ನೀವು ಡಿಸ್ಕಸ್ ಮಾಡಿದ್ರೆ 10 ಸೆಕೆಂಡ್ಸ್ ಪ್ರದೀಪ್ ಮುಗಿಸ್ಬಿಡ್ತೀನಿ. ಸಿಎಂ ಆಗೋದಕ್ಕಿಂತ ಮುಂಚೆ ಆಗಾರೆ ಡಿ ಕೆ ಶಿವಕುಮಾರ್ 135 ಜನ ಶಾಸಕರು ನನ್ನ ಜೊತೆ ಇದ್ದಾರೆ, ಸಿಎಂ ಸೇರಿಸಿ ಅಂತ ಹೇಳಿದ್ರು. ಹಂಗಾರೆ ಏನಕ್ಕೆ ಅಷ್ಟು ಜನ ಜೊತೆಗೆ ರೆಸಾರ್ಟ್ ಕರ್ಕೊಂಡು ಕೂಡ ಹಾಕಿದ್ರು, ಬಸ್ಸಲ್ಲಿ ಕರ್ಕೊಂಡ್ ಹಾಕ್ಬೇಕಾಗಿತ್ತು. ನೀವ್ ಯಾಕೆ ಜಾಸ್ತಿ ಎಫರ್ಟ್ ಹಾಕ್ತಿದ್ದೀರಿ ಅಂತ ಕೇಳ್ತಾ ಇದ್ದಾರೆ. ನೋ ಯು ಶುಡ್ ಆಸ್ಕ್ ದಟ್ ಕ್ವೆಶ್ಚನ್. ಅವ್ರಿಗೆ ಏನಕ್ಕೆ ಡೌಟ್ ಬಂತಾಗಾದ್ರೆ ನಮಗೆ ಅವಕಾಶ ಕೊಡ್ತಾ ಇಲ್ಲ, ನಾವಿಲ್ಲಿ ಕೂತ್ಕೊಂಡು ಕೇಳೋದಕ್ಕೆ ಬಂದಿದೀವ ಅಂತ ಹೇಳುವ ಮೂಲಕ ಪ್ರದೀಪ್ ಅವರು ಮಿತ್ರ ಪಕ್ಷದ ಮೇಲಿನ ಅಸಮಾಧಾನವನ್ನು ತೋರ್ಪಡಿಸಿಕೊಳ್ತಿದ್ದಾರೆ ಅಂತ ಅನ್ಸುತ್ತೆ. ಮೋಸ ಆಯ್ತಾ ಪ್ರದೀಪ್ ಅವರು ತಮಗೂ? ಅವ್ರು ಮೋಸ ಮಾಡಿದ್ರೆ ಗೊತ್ತಿಲ್ಲ, ಶಾಸಕರಂತೂ ಮೋಸ ಮಾಡಿದ್ರೆ ಪಕ್ಷ ಮೋಸ ಮಾಡಿದೆ ಅಂತ ಹೇಳಕ್ ಸಾಧ್ಯ ಇಲ್ಲ. ನಾನು ಪಕ್ಷವಾಗಿ ಭಾರತೀಯ ಜನತಾ ಪಾರ್ಟಿ ನಮ್ಗೆ ಮೋಸ ಮಾಡಿದ್ರೆ ನಾನು ಹೇಳ್ತೀನಿ. ಮೋಸ ಆಯ್ತಾ ಅಂದೆ ನಾನು, ಬಿಜೆಪಿ ಅವ್ರು ಮೋಸ ಮಾಡಿದ್ರ ಅಂತ ಕೇಳಲಿಲ್ಲ. ಮೋಸ ಆಯ್ತಾ ಅಂತ 4 ಕೋಟಿ ಬರ್ಬೇಕಾಗಿತ್ತು. ಸರ್, ನಮ್ಮ ಪಕ್ಷಕ್ಕೆ ಕ್ರಾಸ್ ವೋಟಿಂಗ್ ಆದ್ಮೇಲೆ ಖಂಡಿತ ಮೋಸ ಆಗಿದೆ, ಅದು ಡೌಟೇ ಇಲ್ಲ. ಕುತಂತ್ರಿಗಳು ಮಾಡಿರ್ತಕ್ಕಂಥ ಕುತಂತ್ರಿಗಳು ಅನ್ನೋದಕ್ಕಿಂತನೂ ಬಹಳ ಮುಖ್ಯವಾಗಿ ಮೀರ್ ಸಾದಿಕ್ ಕೆಲಸ ಮಾಡಿದ ಮಹಾನಾಯಕ ಯಾರು, ಅವರು ಕೂಡ ಇಂಪಾರ್ಟೆಂಟ್. ಕೇವಲ ಇವರನ್ನು ಮಾತ್ರ ಅಲ್ಲ, ಏನು ಓಟ್ ಹಾಕ್ದವ್ರು ಮಾತ್ರ ಅಲ್ಲ ಮೀರ್ ಸಾದಿಕ್ರು. ಈ ಮೀರ್ ಸಾದಿಕ್ ಕೆಲಸಕ್ಕೆ ಪ್ರೋತ್ಸಾಹ ಕೊಟ್ಟು, ಹಣ ಕೊಟ್ಟು, ಅನುದಾನ ಕೊಟ್ಟು ದುರ್ಬಳಕೆ ಮಾಡ್ಕೊಂಡವ್ರಲ್ಲ, ಅವರು ಕೂಡ ಇಂಪಾರ್ಟೆಂಟ್. ಅವ್ರನ್ನೂ ಕೂಡ ನಾವು ಇಲ್ಲಿ ತೆಗಳ್ಬೇಕು, ಅವ್ರ ಬಗ್ಗೆನೂ ಕೂಡ ಮಾತಾಡಬೇಕು. ಆ ಕೆಲಸ ಕಾಂಗ್ರೆಸ್ ಪಕ್ಷದ ನಾಯಕರು, ಕಾಂಗ್ರೆಸ್ ಪಕ್ಷದ ಮುಖಂಡರು. ಆ ಮಹಾನಾಯಕ ಯಾರು? ಅವರೇ, ಮಾನ್ಯ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅವರೇ ಮಾಡಿರ್ತಕ್ಕಂಥದ್ದು. ಇದೆಲ್ಲ ಇದ್ರ ಹಿಂದೆ ಇರ್ತಕ್ಕಂಥ ಎಲ್ಲ ಅವ್ರದೇ ಕೆಲಸ. ಅವ್ರು ಯಾವಾಗೆಲ್ಲ ಮಾಡಿಲ್ಲ. ಹಿಂದೆ ಸಿದ್ದರಾಮಯ್ಯ ಕರ್ಕೊಂಡು ಹೋಗಿದ್ದವ್ರೆ, ಹಿಂದೆ ಚಂದ್ರಸ್ವಾಮಿ ಟೀಮ್ ಕರ್ಕೊಂಡು ಹೋಗಿದ್ದವ್ರೆ, ರಾಜಕಾರಣ MP ಪ್ರಕಾಶ್ ಅವ್ರು ಕರ್ಕೊಂಡು ಪ್ರಾದೇಶಿಕ ಇವ್ರು ಮಾತಾಡ್ತಾರಲ್ಲ, ಬಿಜೆಪಿ ಬಗ್ಗೆ ಮಾತಾಡ್ತಾ ಇದ್ರು, ನೈತಿಕತೆ ಬಗ್ಗೆ. ಕಾಂಗ್ರೆಸ್ ಪಶ್ಚಿಮ ಬಂಗಾಳದಲ್ಲಿ ಮಾಸ್ಟರ್ ಸ್ಟ್ರೋಕ್ ನಾನು ಹೇಳ್ತಾ ಇರ್ತಕ್ಕಂಥದ್ದು, ಕಾಂಗ್ರೆಸ್ನವ್ರಿಗೆ ಯಾವ ನೈತಿಕತೆ ಇದೆ ಬಿಜೆಪಿ ಬಗ್ಗೆ ಮಾತಾಡ್ಲಿಕ್ಕೆ? ಲೋಕಲ್ ಸ್ಟ್ಯಾಂಡ್ ಏನಿದೆ ಅವ್ರದ್ದು ಹೇಳಿ. ಯಾರಿಗೂ ಇಲ್ಲ ಬಿಡಿ. ಸರ್, ನಾವೇನ್ ಆ ಥರ ಕೆಲಸ ಮಾಡಿಲ್ಲ ಸರ್, ನಾವ್ ಆ ಕೆಲಸ ಮಾಡಿಲ್ಲ. ನಾನು ಹೇಳ್ತಾ ಇರ್ತಕ್ಕಂಥದ್ದು, ಇವರು ರಾಜಕೀಯ ಏನೋ ಪ್ರಜಾಪ್ರಭುತ್ವ, ಕಾನ್ಸ್ಟಿಟ್ಯೂಷನ್ ದೊಡ್ಡ ದೊಡ್ಡ ಪುಸ್ತಕ ಓದೋರು ಇವರು ವಿರೋಧ ಪಕ್ಷದ ನಾಯಕರು ಕಾನ್ಸ್ಟಿಟ್ಯೂಷನ್ ಬಗ್ಗೆ ಮಾತಾಡ್ತಾರೆ. ಇದನ್ನ ಹೇಳ್ಕೊಟ್ಟಿರೋದು ಕಾನ್ಸ್ಟಿಟ್ಯೂಷನ್ ಅಲ್ಲಿ, ಅಡ್ಡ ಮತದಾನ ಮಾಡದ ಕಾನ್ಸ್ಟಿಟ್ಯೂಷನ್ ಹೇಳ್ಕೊಡೋದು ವಿರೋಧ ಪಕ್ಷದ ನಾಯಕರು. ಇದೆಯಾ ಅವ್ರ ಕಾನ್ಸ್ಟಿಟ್ಯೂಷನ್ ಅಲ್ಲಿ? ನೀವು ಸರ್ ಹೇಳಿದ್ರು ಅವ್ರಿಗೇನೋ ಸರ್ ಪವರ್ ಇದೆ ಡಿ ಕೆ ಶಿವಕುಮಾರ್. ಯಾವ ಪವರು? ಇವರು ತಾಕತ್ತಿದ್ರೆ ಇವ್ರದ್ದು ಫುಲ್ ಮೆಜಾರಿಟಿ, ಫುಲ್ ಫ್ಲೆಡ್ಜ್ ಮಿನಿಸ್ಟ್ರಿ ಮಾಡ್ಬಿಟ್ಟು ಬರಲಿ ಚುನಾವಣೆಗೆ. ಇವ್ರದ್ದು ಫುಲ್ಲು ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಮಾಡ್ಬಿಟ್ಟು ಮಾಡ್ಲಿ ನೋಡ್ರಿ ಚುನಾವಣೆ. ಈ ಚುನಾವಣೆ ಅದಾದ್ಮೇಲೆ ಬರ್ಬೇಕಾಗಿ ಗೊತ್ತಾಗೋದು. ಇವ್ರು ನೀವು ಹೇಳ್ತಾ ಇದ್ರಲ್ಲ, ಯಾವ ತಾಕತ್ತು ಇಲ್ಲ, ಗೊತ್ತಾಗುತ್ತೆ. ಅವ್ರ ತಾಕತ್ತೆಲ್ಲ ಮುಗಿ, ಅವರು ಒಂದ್ಸರಿ ಜೈಲ್ಗೆ ಹೋಗಿ ಬಂದವ್ರೆ. ಅಷ್ಟೊಂದು ತಾಕತ್ತಿದ್ರೆ ಇವ್ರು ಯಾರ ಜೊತೆ ಅಡ್ಜಸ್ಟ್ಮೆಂಟ್ ಎಲ್ಲ ಗೊತ್ತಿದೆ. ಇವರು ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಮಾಡಲಿ, ಅವ್ರ ತಾಕತ್ತು, ಅವ್ರ ನಾಯಕತ್ವ, ಅವರ ಲೀಡರ್ಶಿಪ್ ಎಲ್ಲ ಗೊತ್ತಾಗುತ್ತೆ. ಯಾರು ಶಾಸಕರು ಎಲ್ಲೆಲ್ಲಿ ಇರ್ತಾರೆ, ಯಾವ ಶಾಸಕರು ಯಾರ ಜೊತೆ ಹೋಯ್ತಾರೆ. ಪ್ರದೀಪ್ ಅವರೇ ಇಂಥವು ಎಷ್ಟು ನೋಡಿಲ್ಲ ಅಂತ ಅನ್ನಿಸ್ತಾ ಇದೆಯಾ ನಿಮ್ಮ ನಾಯಕರುಗಳಿಗೆ? ಇಂಥವು ಎಷ್ಟು ನೋಡಿಲ್ಲ ನಾವು ಅಂತ? ಯಾವ್ದಾ ಈ ರೀತಿಯ ಕ್ರಾಸ್ ವೋಟಿಂಗು, ಪಕ್ಷ ಬಿಟ್ಟು ಹೋಗೋದು? ಖಂಡಿತ ಇದೇನು ಮೊದಲು ಅಲ್ಲ, ಇದು ಕೊನೆನೂ ಅಲ್ಲ. ಇದು ಮೊದಲು ಅಲ್ಲ, ಕೊನೆನೂ ಅಲ್ಲ, ಮುಂದಕ್ಕೂ ಆಗುತ್ತೆ. ಆದ್ರೆ ಇವ್ರು ಇದಾರಲ್ಲ, ಇವ್ರು ಹೇಳಿದ್ರಲ್ಲ, ಅವ್ರ ಬಗ್ಗೆ IT ED ಇವ್ರು ಮಾಡ್ಕೋತಾರದೇನೋ. ಇವರು ಅನುದಾನದ ಹೆಸರಲ್ಲಿ, ಸರ್ಕಾರದ ಹೆಸರಲ್ಲಿ, ಲೋಕಾಯುಕ್ತದ ಹೆಸರಲ್ಲಿ ಇವರು ಮಾಡಿರ್ತಕ್ಕಂಥ ಹಣದ ಒಳೆ ಹರಿಸಿ ಇವರು ಮಾಡ್ಕೊಂಡಿರ್ತಕ್ಕಂಥ ಗೊತ್ತಾಯ್ತಾ ಅವರು ನಿಮ್ಮ ಪಾರ್ಟಿಯವ್ರಿಗೆ? ಸರ್, ಅದು ಖಂಡಿತ ಕುಮಾರಣ್ಣ ಹೇಳಿದ್ರಲ್ಲ, ನನಗೆ ಗೊತ್ತಿದೆ ಅಂತ. ಅವ್ರು ಯಾರು ನಮಗೂ ಗೊತ್ತಾಗ ಅಲ್ಲ, ಅವ್ರನ್ನೇ ಕೇಳಿ ನೀವು. ಅದನ್ನ ಅವ್ರು ಕೇಳಬೇಕು, ನನಗೇನು ಗೊತ್ತು? ಅದು ಕುಮಾರಣ್ಣವ್ರಿಗೆ ಕೇಳಿ. ಕುಮಾರಣ್ಣವ್ರಿಗೆ ಅವ್ರದ್ದೇ ಅದೊಂದು ರಿಪೋರ್ಟ್ ಇರ್ತದೆ ಸರ್. ಒಬ್ಬ ನೀವೇನ್ ಕ್ರಮ ತೆಗೆದುಕೊಳ್ಳಲ್ಲ ಅವ್ರ ಮೇಲೆ? ಖಂಡಿತ ಅದಕ್ಕೆ ಮೀಟಿಂಗ್ ಕರೆದಿರೋದು. ನೋ, ಕ್ರಮ ತಗೊಳ್ಳೋದಿಲ್ಲ ಅಂತ ಹೇಳಿ. ಒಂದ್ ನಿಮಿಷ. ನಂಗೆ ನೆನ್ನೆಯಿಂದಲೂ ಅರ್ಥ ಆಗದಿರೋದು ಕ್ಯಾಂಡಿಡೇಟ್ ಯಾಕೆ ಹಾಕಿದ್ರು ಅಂತ. ಸರ್, ಯಾಕೆ ಹಾಕಿದ್ರು? ಆಯ್ತೀರಿ ಸರ್, ನಿಮ್ ಲೆಕ್ಕ ಬರೋಣ. ನಮ್ದು ಮೊದಲಿಗೆ ಚುನಾವಣೆ ಬರೋಕ್ಕಿಂತ ಮೊದಲೇ ನಮ್ದು 18, ಒಂದು GD ದೇವೇಗೌಡರು ಬಿಟ್ರೆ 17, ಇವ್ರದ್ದು 6. ಎಷ್ಟಾಯ್ತು ಸರ್? 17 6 ಎಷ್ಟಾಯ್ತು ಸರ್? 24. ಇಂಡಿಪೆಂಡೆಂಟು ಯಾರು? ಬಸನಗೌಡ ಪಾಟೀಲ್ ಯತ್ನಾಳು, ಮತ್ತೆ ಬಳ್ಳಾರಿಯ MP ಪ್ರಕಾಶ್ ಅವ್ರ ಮಗಳು, MP ಪ್ರಕಾಶ್ ಅವ್ರ ಮಗಳು. ಅವ್ರು ತಮಗೆ ಹಾಕ್ತಾರೆ ಅಂತ ನಾವು ಅಪ್ರೋಚ್ ಮಾಡಿದ್ವಿ ಸರ್. ಅಪ್ರೋಚ್ ಮಾಡಿದ್ವಿ. ಆಮೇಲೆ ಇಷ್ಟು ಅಪ್ರೋಚ್ ಮಾಡಿ ಅವ್ರದ್ದು ಎಷ್ಟಿತ್ತು? 21 ಇತ್ತು. ನಮ್ದು 24 25 ಇತ್ತು. ಅದಕ್ಕೋಸ್ಕರ ನಾವು ನಾಮಿನೇಷನ್ ಹಾಕಿದ್ವಿ. ತಪ್ಪೇನಿದೆ ಅದರಲ್ಲಿ? ಆಮೇಲೆ ಬಿಜೆಪಿ ಜೊತೆ ಮಾತುಕತೆ ಮಾಡಿದಾಗ ನಾವು ಮಾತಾಡಿದಾಗ 27 ಹಾಕೊಳ್ಳುವಂಥದ್ದು ಮಾತುಕತೆ ಆಗಿದ್ರು. ಅವ್ರಿಗೆ 30 ಹಾಕೊಂಡ್ರು ಕೊನೆ ಮೂಮೆಂಟ್, ಲಾಸ್ಟ್ ಮೂಮೆಂಟ್. ಯಾಕೆಂದ್ರೆ ಅಲ್ಲೂ ಒಂದಷ್ಟು ವ್ಯತ್ಯಾಸಗಳಾಗಿ ಇವ್ರು ಕ್ರಾಸ್ ಮಾಡಕ್ಕೆ ಟ್ರೈ ಮಾಡಿದ್ರೆ ಗೊತ್ತಾಗಿದೆ. ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಯಾರನ್ನ ಪ್ರಯತ್ನ ಪಟ್ಟಿದ್ದಾರೆ, ಅವ್ರನ್ನ ಅದಕ್ಕೆ ಆ ನಾಲೆಡ್ಜ್ ಬಂದಿದೆ ಅವ್ರಿಗೆ. ಅದಕ್ಕೋಸ್ಕರ ಅವ್ರು ಪ್ಲಾನ್ ಚೇಂಜ್ ಮಾಡಿ 30ಕ್ಕೆ ಹೋಯ್ತದು. ಮೊದಲಿದ್ದು 27ಕ್ಕೆ, ಅವ್ರದ್ದು 27 ಅಂತ ಮಾಡಿದ್ರೆ ಆಗ ನಮ್ಗೆ 26 ಖಂಡಿತ ಆಗ್ತಾ ಇತ್ತು.
ಆ ಕಾರಣಕ್ಕೋಸ್ಕರ ಕ್ಯಾಂಡಿಡೇಟ್ ಹಾಕಿದ್ದು. ಕೊನೆ ಮೂಮೆಂಟಲ್ಲಿ ಪ್ಲಾನ್ ಚೇಂಜ್ ಆಯಿತು. ಅಂದರೆ ಈ ಕಾಂಗ್ರೆಸ್ನ ಅಧಪತನ ಅದು. ಇವ್ರೇನು ಅನ್ಕೊಂಡವ್ರೆ, ಜಸ್ಟ್ ಒಂದು 6 ತಿಂಗಳು ವೆಯ್ಟ್ ಮಾಡಿ ಇವ್ರ ನಾಯಕತ್ವ, ಇವ್ರ ಲೀಡರ್ಶಿಪ್ಪು, ಇವ್ರ ಮನಿ ಪವರು, ಮಜಲ್ ಪವರ್ ಎಲ್ಲ ಗೊತ್ತಾಗುತ್ತೆ ರಾಜ್ಯ ಜನತೆಗೆ. ನಾವು ಆಲ್ರೆಡಿ ಟೀಮ್ ಮಾಡಾಗಿದೆ ಅಜಯ್. ಯಾರು ಅನ್ನೋದು ಒಂದಷ್ಟು ಅನುಮಾನಗಳು ಇದಾವೆ ನಮ್ಮ ಹಿರಿಯ ನಾಯಕರುಗಳಿಗೆ. ಸಿಟಿ ರವಿ ನೇತೃತ್ವದಲ್ಲಿ ಒಂದು ಟೀಮು ಮಾಡಾಗಿದೆ. ಯಾರಾದ್ರೂ ಮೀರ್ ಸಾದಿಗಳನ್ನ ಬಿಡಲ್ಲ. ಬಿಕಾಸ್ ಅಲ್ಟಿಮೇಟ್ಲಿ ಕಾರ್ಯಕರ್ತರಿಗೆ ನ್ಯಾಯ ಕೊಡಿಸಬೇಕಂತ ವಿಚಾರದಲ್ಲಿ ಕಾರ್ಯಕರ್ತರು ಡಿಮಾಂಡ್ ಮಾಡ್ತಿರೋದು ಅದೇ, ಓಡಿಸಿ ಆಚೆಗೆ ಅಂತ. ಅಲ್ರಿ ಆ ಕೆಲಸ ಮಾಡೋದು ಗ್ಯಾರಂಟಿ. ಯಾರಾದ್ರೂ ಗ್ಯಾರಂಟಿ ಶಾಸಕರು ಬರ್ತಾರ ಸರ್, ಏನ ಹೇಳ್ತಾರ? ಯಾರು ಅಂತಿದ್ದೀರಿ? ನಾನು ಯಾಕೆ ಅಂತಿದ್ದೀನಿ ಸರ್. ಅದೇ ಸರ್ ಹೇಳಿದ್ರಲ್ಲಪ್ಪ, ಸಿಡಿ, ಆಡಿಯೋ, ವಿಡಿಯೋ, ದುಡ್ಡು, ಇನ್ನೇನ್ ಬೇಕು ನಿಮ್ಗೆ? ಇನ್ನೇನ್ ಬೇಕು ನಿಮ್ಗೆ? ಸರ್ಕಾರ ಇದೆ, ಲೋಕಾಯುಕ್ತ ಇದೆ, ಸ್ಪೀಕರ್ ವೆರಿ ಇಂಪಾರ್ಟೆಂಟ್. ಯಾಕೆಂದ್ರೆ ನಾವು ಅಪ್ಲಿಕೇಶನ್ ಕೊಟ್ಟರೆ ತಗೊಳ್ಳೋದೇ ಇಲ್ವಲ್ಲ ಅವರು. ಸ್ಪೀಕರ್ ಅವ್ರ ಕೈಯಿಂದ ಆದೇಶ ಮಾಡಿಸ್ಬೇಕು ನಾವು, ಅದು ಅವ್ರ ಕೈಲೇ ಇದೆ. ಎಲ್ಲವೂ ಕೂಡ ಮಿಸ್ಯೂಸ್ ಆಗಿದೆ. ಇದ್ರಲ್ಲಿ ಅನಾರ ಮಾಡೋಕ್ಕೆ ಬರೋದಿಲ್ರಿ ನೀವು. ಇದ್ರಲ್ಲಿ ಅನಾರ ಮಾಡೋದಕ್ಕೆ ಅದು ಸತ್ಯ. ಯಾಕಂದ್ರೆ ಇದು ವೋಟಿಂಗ್ ತೋರಿಸುವಂಥದ್ದಲ್ಲ, ಗೌಪ್ಯ ಮತದಾನ. ರಾಜ್ಯಸಭಾ ಚುನಾವಣೆ ಆದ್ರೆ ತೋರಿಸ್ತಾ ಇದ್ವಿ, ಇದು ತೋರ್ಸಕ್ಕಾಗಲ್ಲ. ಅದು ಒಂದು ಗೌಪ್ಯ ಮತದಾನವೂ ಕೂಡ ದೊಡ್ಡ ಮಿಸ್ಯೂಸು. ಆದ್ರೂ ಇವರು ವಿರೋಧ ಪಕ್ಷ ನಾಯಕರು ಕಾನ್ಸ್ಟಿಟ್ಯೂಷನ್ ಎಲ್ಲೋದ್ರು ಕಾನ್ಸ್ಟಿಟ್ಯೂಷನ್ ಬುಕ್. ಫೈನಲಿ ಅನಿಲ್ ಅವ್ರದ್ದು ನಡೆದಲ್ಲಿ ಅವ್ರದ್ದು, ನಿಮ್ದು ನಡೆದಲ್ಲಿ ನಿಮ್ದು. ಅಜಿತ್ ಇಷ್ಟೇ ರಾಜಕಾರಣ. ಅಜಿತ್ ಡಿ ಕೆ ಶಿವಕುಮಾರ್ ಇದು ಸುಮ್ಮನೆ ಪ್ರಜಾಪ್ರಭುತ್ವ, ಸಂವಿಧಾನ, ಎಥಿಕ್ಸು, ಅದು ಇದು ಮಾತಾಡಕ್ಕೆ ಅಜಿತ್ ಡಿ ಕೆ ಶಿವಕುಮಾರ್ ಅವರು ಆಫೀಸ್ ತಗೊಂಡು ಇನ್ನೂ 24 ದಿವಸ ಆಗಿಲ್ಲ, 24 ಡೇಸ್ ಆಗಿಲ್ಲ. ಆಲ್ರೆಡಿ ಕಕ್ಕಿಬಿಕ್ಕಾಗೋಗ್ಬಿಟ್ಟಿದ್ದಾರೆ JDS, ಭಾರತೀಯ ಜನತಾ ಪಾರ್ಟಿ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಕಳೆದ 12 ವರ್ಷಗಳಿಂದ ಭಾರತೀಯ ಜನತಾ ಪಾರ್ಟಿನ ಇಡೀ ದೇಶದಲ್ಲಿ ಕಾಂಗ್ರೆಸ್ ಇದೇ ಥರ ಎದುರಿಸ್ತಾ ಇದೆ. ಇದು ಅವತ್ತವ್ರಿಗೆ ಅರಿವಾಗ್ಲಿಲ್ಲ. ಇವತ್ತೇನಾಗಿದೆ, ಅಲ್ಲಲ್ಲ ಒಂದ್ ನಿಮಿಷ. ಇವತ್ತು ಮೀರ್ ಸಾದಿಕ್ ಇದೇ ಮೀರ್ ಸಾದಿಕ್ ಬೇಕಾಗಿತ್ತು ಇವರಿಗೆ. ಯಾವಾಗ 2018-19 ಯಾರಿಗೆ? ಮೋಹನ್ ಒಂದ್ ನಿಮಿಷ ಕೇಳಿ. ಇದೇ ಓಡೋಗಿರೋರು ಬೇಕಾಗಿತ್ತು. ಇವ್ರನ್ನೇ ಕೈ ಕಾಲು ಹಿಡಿದು ಇವ್ರ ಸರ್ಕಾರಗಳನ್ನ ಮಾಡ್ಕೊಂಡ್ರು. ಒಂದ್ ನಿಮಿಷ ಅಲ್ಲ, ನನಗ್ ಗೊತ್ತಿರೋ ಪ್ರಕಾರ ನೀವು ಹೋಗಿದ್ರಿ ಅವ್ರ ಮನೆಗೆ. ನನಗ್ ಗೊತ್ತಿರೋ ಪ್ರಕಾರ ಇದೇ ಕುಮಾರಸ್ವಾಮಿ ಅವ್ರನ್ನ, ಇದೇ ದೇವೇಗೌಡರನ್ನ ಪ್ರಧಾನಮಂತ್ರಿ, ಮುಖ್ಯಮಂತ್ರಿ ಮಾಡ್ಬೇಕಾದ್ರೆ ಇದೇ ಕಾಂಗ್ರೆಸ್ ಸರ್ಕಾರ ಬೇಕಾಗಿತ್ತು. ಒಂದ್ ನಿಮಿಷ ಮಾತಾಡೋದಕ್ಕೆ ಬಿಡಿ ಸ್ನೇಹಿತರೆ. ನೀವು ಮಾತಾಡಿದ್ರಿ ಕಂಪ್ಲೀಟ್ ಆಗಿ. ಇವತ್ತು ದೇಶದ ಜನರ ಮುಂದೆ ಹೇಳ್ಬೇಕಲ್ಲ ಏನಾಗಿದೆ ಅಂತ ಹೇಳಿ. ಅಲ್ಲ ಒಂದ್ ನಿಮಿಷ ಕೇಳಿ. ಅಲ್ಲ, ನೀವು ಎಷ್ಟು ದಿವಸ ಮಾಡಿದ್ರಿ, ಏನ್ ಮಾಡಿದ್ರಿ ಅಂತ ಗೊತ್ತಿದೆ ನಮ್ಗೆ. ಅಲ್ಲ ಇಡೀ ದೇಶದ ಚುಕ್ಕಾಣಿ ನಿಮ್ ಕೈಯಲ್ಲಿ ಕೊಟ್ಟಿದ್ವಿ ನಾವು. ಇವತ್ತು ಮಾತೆತ್ತಿದ್ರೆ ಭಾರತೀಯ ಜನತಾ ಪಾರ್ಟಿ ಅವರಾಗ್ಲಿ, JDS ಅವರಾಗ್ಲಿ ಕಂಪ್ಲೀಟ್ ಏನಂತಾರೆ ನಡುಗೋಗ್ಬಿಟ್ಟಿದ್ದಾರೆ. ಅಲ್ಲಲ್ಲ, ಇವತ್ತು ಡಿ ಕೆ ಶಿವಕುಮಾರ್ ಇನ್ನೇನು ಮಾಡ್ತಾ ಇದ್ದೀರಿ ನೀವು? ಈಗ ನಾನು ಹೇಳ್ತಿರೋದು 20 ದಿವಸ ಆಗಿದೆ. ಅವರು ಒಂದೇ ಒಂದು ಸಿಂಪಲ್ ಕ್ವಶನ್ ಕೇಳಿದ್ರು ನಿನ್ನೆ. ST ಸೋಮಶೇಖರ್ ಅವರಾಗಿರ್ಬೋದು, ಹೆಬ್ಬಾರ್ ಅವರಾಗಿ ಒಂದು ತಮ್ಮ ಮಾಧ್ಯಮಗಳಲ್ಲಿ ಒಂದು ಮಾಹಿತಿ ಕೊಟ್ರು. ಏನಂತ ಕೊಟ್ರು? ನಾವು ಸಂಜೆ 6 ಗಂಟೆ ತನಕ ಕಾದ್ವಿ, ನನಗೆ ಒಬ್ಬರೊಬ್ರು ಫೋನ್ ಅಪ್ರೋಚ್ ಮಾಡಿ, ಒಂದ್ ನಿಮಿಷ ಸರ್, ಫೋನಿಗೆ ವೇಟ್ ಮಾಡ್ತಾ ಇದ್ವಿ, ಒಬ್ಬರೊಬ್ರು ನನಗೆ ಕರೆ ಮಾಡಿ ನಮ್ಗೆ ಓಟ್ ಹಾಕ್ರಿ ಅಂತ ಸಹ ಸೌಜನ್ಯಕ್ಕಾಗ್ಲಿ ಹೇಳಿಲ್ಲ ಅಂತ ಹೇಳಿದ್ರು. ಅದೇ ರೀತಿ ಫೋನ್ ಮಾಡಿದ್ರೆ ಬಿಜೆಪಿ ಓಟ್ ಹಾಕ್ಬಿಟ್ರೆ ಅವರು. ಅಲ್ಲಲ್ಲ ಹಾಕಿರ್ಬೋದು. ಅಲ್ಲ ಸರ್, ನಾನು ಹೇಳ್ತಿರೋದು ಇದೇ ಯಾರನ್ನ ಚಿಕ್ಕಬಳ್ಳಾಪುರ ಶಾಸಕರನ್ನ, ಇದೇ ಇವರು ಯಾರು ನಮ್ಮ ಭೈರತಿ ಬಸವರಾಜ್ ಅವ್ರನ್ನ, ಇವ್ರನ್ನೆಲ್ಲ ಓಡಿಸ್ಕೊಂಡ್ ಬಂದಿದ್ದು ವಿಡಿಯೋಗಳು ನೋಡಿದ್ರೆ ಇನ್ನೂ ನಗು ಬರುತ್ತೆ. ಆ ಲೆವೆಲ್ ಓಡೋಗಿ ಓಟ್ ಹಾಕ್ಸ್ಕೊಂಡ್ರು ಅವತ್ತಿನ ದಿವಸ. ಇವತ್ತಿನ ದಿವಸ ಅವ್ರಿಗೊಂದು ಅಟ್ಲೀಸ್ಟ್ ಒಂದು ಇದಕ್ಕಾದ್ರೂ ಒಂದು ಕರ್ಟಸಿಗಾರಾದ್ರೂ ಒಂದು ಕಾಲ್ ಮಾಡ್ಬೇಕಲ್ಲ. ಅವ್ರು ಹಾಕ್ಲಿ ಬಿಡ್ಲಿ, ಇಟ್ ಈಸ್ ಅಪ್ ಟು ದೇರ್ ಇದು. ಅಲ್ಲಲ್ಲ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.